ಈ ವಿಡಿಯೋಲಿ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ವಿತ್ ಸ್ಕ್ರೀನ್ ರೆಕಾರ್ಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ತುಂಬಾ ಜನ ಇದ್ರಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಅಂದ್ರೆ ಅಫಿಲೇಟ್ ಮಾರ್ಕೆಟಿಂಗ್ ಇದು. ಅಫಿಲೇಟ್ ಮಾರ್ಕೆಟಿಂಗ್ ನ ಮೀಶೋ ಇಂದ ಯಾವ ರೀತಿ ಮಾಡಬೇಕು ಅನ್ನೋದೇ ಇದು. ಬಟ್ ಅದಕ್ಕೆ ಪ್ರೋಗ್ರಾಮ್ ನೇಮ್ ಇಟ್ಟಿರೋದು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಅಷ್ಟೇನೆ. ಅಂದ್ರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಈಗ ಯಾವ್ದಾದ್ರು ಒಂದು ಡ್ರೆಸ್ ರಿವ್ಯೂಸ್ ಕೊಡೋದು ನೋಡ್ತಿರ್ತೀರಾ, ಮೀಶೋ ಪ್ರಾಡಕ್ಟ್ಸ್ ಇದು ಬೆಸ್ಟ್ ಡೀಲ್ ಅಲ್ಲಿ ಬಂತು, ನನ್ಗೆ ಇದು ಚೆನ್ನಾಗಿದೆ, ಈ ತರ ಕೆಲವು ರಿವ್ಯೂಸ್ ಕೊಡ್ತಿರ್ತಾರೆ. ಅಥವಾ ಸುಮ್ಮನೆ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತಾರೆ. ಸೊ ನಾನು ಟ್ಯಾಗ್ ಮಾಡಿದೀನಿ, ಈ ಪ್ರಾಡಕ್ಟ್ ಏನಾದ್ರು ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ನೋಡಿರ್ಬೋದು ನೀವು. ಅಂದ್ರೆ ಇದು ಪ್ರಾಡಕ್ಟ್ ಚೆನ್ನಾಗಿದೆ, ಇದನ್ನ ಬೈ ಮಾಡಿ, ಇದು ಇದ್ರಲ್ಲಿ ಸಿಗುತ್ತೆ. ಅಥವಾ ಲಿಂಕ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಸೆಂಡ್ ಮಾಡ್ತೀನಿ. ಈ ತರ ಎಲ್ಲ ನೋಡಿರ್ತೀರ ನೀವು. ಸೊ ಅದರಿಂದ ಸ್ವಲ್ಪ ಕಮಿಷನ್ಸ್ ಅಂತ ಅವ್ರಿಗೆ ಸಿಗುತ್ತೆ. ಅಂದ್ರೆ ಈಗ ನಾವೇನಾದ್ರೂ ಕ್ರಿಯೇಟರ್ ಕ್ಲಬ್ ಅಲ್ಲಿ ಜಾಯಿನ್ ಆಗಿ ಕೆಲವು ಪ್ರಾಡಕ್ಟ್ಸ್ ನ ಥ್ರೂ ನಮ್ಮ ಲಿಂಕ್ ಇಂದ ಏನಾದ್ರು ಬೈ ಮಾಡಿದ್ರೆ ಕಸ್ಟಮರ್ಸ್, ಸಪೋಸ್ ಈ ಕುರ್ತಿ ಅಂದ್ಕೊಳ್ಳಿ, ಇದು ನೀವೇನೋ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟಿರ್ತೀರಾ. ಅಥವಾ ಇದು ಜಸ್ಟ್ ಫೋಟೋಸು, ಅದು ಮಾಡೆಲ್ ಫೋಟೋಸ್ ಎಲ್ಲ ಆಲ್ರೆಡಿ ಇರುತ್ತಲ್ಲ ಆಪ್ಸ್ ಅಲ್ಲಿ, ಅಂದ್ರೆ ಮೀಶೋ ಅಲ್ಲಿ ಇರುತ್ತಲ್ಲ, ಅದನ್ನೇ ಹಾಕಿ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ಅಥವಾ ಲಿಂಕ್ ಪ್ರೊವೈಡ್ ಮಾಡಿರ್ತೀರಾ ಅನ್ಕೊಳ್ಳಿ. ಆ ಲಿಂಕ್ ಯಾರಾದ್ರೂ ಕ್ಲಿಕ್ ಮಾಡಿ ಬೈ ಮಾಡಿದ್ರೆ ಈ ಕುರ್ತಿಗೆ ಅಫಿಲೇಟ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಮಿಷನ್ಸ್ ಇರುತ್ತೋ ಅಷ್ಟು ನಿಮ್ಮ ಅಕೌಂಟಿಗೆ ಬರುತ್ತೆ. ಅಂದ್ರೆ ಒಂದು 10%, 15% ಈ ತರ ಮಾರ್ಜಿನ್ಸ್ ಇರುತ್ತೆ. ಪ್ರಾಡಕ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಇದರಲ್ಲಿ. ಅದನ್ನು ನಾನು ಈ ವಿಡಿಯೋಲಿ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ, ಒಂದು ಕ್ರಿಯೇಟರ್ ಕ್ಲಬ್ ಪ್ರೋಗ್ರಾಮ್ಗೆ ನೀವು ಜಾಯಿನ್ ಆಗಬೇಕು ಫಸ್ಟ್ ಥಿಂಗು. ಅಂಡ್ ಅಫಿಲಿಯೇಟ್ ಅಂತ ನಿಮ್ಮ ಕಾಮನ್ ಮೀಶೋ ಆ್ಯಪ್ ಓಪನ್ ಮಾಡಿದಾಗ ಬೇರೆ ಥರ ಪ್ರಾಡಕ್ಟ್ಸ್ ಕಾಣಿಸುತ್ತೆ. ಬಟ್ ಆಫ್ಟರ್ ಇದು ಲಿಂಕ್ ಆದಮೇಲೆ ಅಫಿಲಿಯೇಟ್ ಅಂತ ಒಂದು ವರ್ಡ್ ಕಾಣಿಸುತ್ತೆ ಪ್ರಾಡಕ್ಟ್ಸ್ ಮೇಲೆ. ಅವಾಗಷ್ಟೇ ಅದು ಅಫಿಲಿಯೇಟ್ ಮಾರ್ಕೆಟಿಂಗ್ ನಾವು ಮಾಡ್ಕೋಬಹುದು. ಇದನ್ನ ಸೇಲ್ ಮಾಡಿದ್ರೆ ಅಷ್ಟು ಕಮಿಷನ್ಸ್ ನಮ್ಮ ಅಕೌಂಟಿಗೆ ಬರುತ್ತೆ ಅಂತ ಅರ್ಥ. ಅಂಡ್ ಇದನ್ನ ನಾವು ಪೋಸ್ಟ್ ಮಾಡ್ಲಿಕ್ಕೆ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಬೇಕಾಗುತ್ತೆ. ಲೈಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಆದ್ರೂ ಇರಬೇಕು, ಇಲ್ಲ ಯೂಟ್ಯೂಬ್ ಚಾನಲ್ ಆದ್ರೂ ಇರಬೇಕು. ಅಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ರೀತಿ ಓಪನ್ ಮಾಡೋದು ಅಂತ ಚಾನಲ್ ಅಲ್ಲಿ ಇದೆ, ಅದನ್ನ ಒಂದ್ಸರಿ ಚೆಕ್ ಮಾಡಿ. ಅದು ಇದು ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಂಗ್ ಓಪನ್ ಮಾಡಬೇಕು ಅಂತ ಹೇಳಿ ನನ್ನ ವಿಡಿಯೋ ಕಾಣಿಸುತ್ತೆ ನಿಮಗೆ. ಆ ತರ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಇದರಲ್ಲಿ ರೂಲ್ಸ್ ಏನೂ ಇಲ್ಲ. ಈಗ 0 ಫಾಲೋವರ್ಸ್ ಇರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಆದ್ರೂ ಕೂಡ ನೀವು ಇದನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಈ ತರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಅಂದ್ರೆ ಒಂದು ಅಷ್ಟು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇರಬೇಕು ಅಥವಾ ಫಾಲೋವರ್ಸ್ ಇರಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ, ಈ ತರ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ 0 ಇಂದಾನೆ ನೀವು ಸ್ಟಾರ್ಟ್ ಮಾಡ್ಬೋದು. ಇವತ್ತು ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ಈ ತರ ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡ್ಕೊಂಡು ಅಥವಾ ಪೋಸ್ಟ್ ಮಾಡಿ, ಅದ್ರ ನೆಕ್ಸ್ಟ್ ಅದರಿಂದ ಏನಾದ್ರು ಲಿಂಕ್ ನ ಕ್ಲಿಕ್ ಮಾಡಿ ಯಾರಾದ್ರೂ ತಗೊಂಡ್ರೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಸೊ ಈ ರೀತಿ ಈ ಪ್ರೋಸೆಸ್ ಇದೆ. ನಾನು ವಿತ್ ಸ್ಕ್ರೀನ್ ರೆಕಾರ್ಡು ಯಾವ ರೀತಿ ಇದು ಓಪನ್ ಮಾಡಬೇಕು, ಕ್ರಿಯೇಟರ್ ಕ್ಲಬ್ಗೆ ಯಾವ ರೀತಿ ಜಾಯಿನ್ ಆಗಬೇಕು ಅಂತ ಹೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಇದನ್ನ ದಯವಿಟ್ಟು ಸ್ಕಿಪ್ ಮಾಡ್ದಲ್ಲಿ ನೋಡಿ ಈ ವಿಡಿಯೋ. ಬಿಕಾಸ್ ಎಲ್ಲರಿಗೂ ಇದು ಡೌಟ್ ಇದೆ. ಅಂಡ್ ಅಫಿಲಿಯೇಟ್ ಲಿಂಕ್ ಕ್ರಿಯೇಟ್ ಮಾಡ್ಕೊಳ್ಳೋದು ಎಲ್ರಿಗೂ ಬರಲ್ಲ. ಸೊ ಇದರಿಂದ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಏನೇನಿದೆ. ಜಸ್ಟ್ ಶಾರ್ಟ್ ವಿಡಿಯೋ ಆಗಿರುತ್ತೆ, ಇದು ಫುಲ್ ಲೆಂತಿ ವಿಡಿಯೋ ಆಗಿರಲ್ಲ. ಸೊ ಅದನ್ನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಸೊ ಈಗ ಯಾವ ರೀತಿ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಬೇಕು ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೂಗಲ್ ಓಪನ್ ಮಾಡಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿದ್ರೆ ಇದು ಅಫಿಲಿಯೇಟ್ ವೆಬ್ ಮೀಶೋ ಅಂತ ಬಂದಿದೆಯಲ್ಲ, ಫಸ್ಟ್ ಲಿಂಕು ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಬಟ್ ನಿಮ್ಗೆ ಈ ಥರ ಪೇಜ್ ಓಪನ್ ಆಗಲ್ಲ, ನಾನು ತೋರಿಸ್ತೀನಿ ರೀ. ನೋಡಿ, ಈ ತರ ಪೇಜ್ ಓಪನ್ ಆಗುತ್ತೆ. ಅಂದ್ರೆ ಜಾಯಿನ್ ದ ಪ್ರೋಗ್ರಾಮ್ ಅಂತ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗ್. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ಆ ಸ್ಕ್ರೀನ್ ಕಾಣಿಸ್ತಷ್ಟೇ ನಿಮ್ಗಾದ್ರೆ ಈ ತರ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈಟ್ ಸೈಡ್ ಕನೆಕ್ಟ್ ಅಂತ ಕಾಣ್ತಿದಿಲ್ಲ ಪಿಂಕ್ ಬಾಕ್ಸ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ದು ಯಾವ್ದು ಬೇಕಂತ ಅನ್ಸಿದೆ ನಿಮ್ಗೆ, ಅಂದ್ರೆ ಯಾವ್ದು ಲಿಂಕ್ ಮಾಡ್ಕೋಬೇಕು ಅಥವಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅದನ್ನ ಇಲ್ಲಿ ಕೊಡ್ಬೇಕು. ನಾನು ಇನ್ಸ್ಟಾಗ್ರಾಮ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಂಬರ್ ಎಂಟ್ರಿ ಮಾಡಿ ಪಾಸ್ವರ್ಡ್ ಆದ್ರೆ ಲಾಗಿನ್, ಅಂದ್ರೆ ಇನ್ಸ್ಟಾಗ್ರಾಮ್ಗೆ ಲಾಗಿನ್ ಆಗ್ಬೇಕು. ಇಲ್ಲಿ ನೋಡಿ ಈ ರೀತಿ ಲಾಗಿನ್ ಅಂತ ಆದ್ಮೇಲೆ ಆ ಲಿಂಕ್, ಅಂದ್ರೆ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತಲ್ಲ, ಆ ಅಕೌಂಟ್ ಅಲ್ಲಿಗೆ ಲಿಂಕ್ ಆಗುತ್ತೆ. ಜಸ್ಟ್ ಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ ಅಷ್ಟೇನೆ. ನೀವು ಮತ್ತೆ ಎಕ್ಸ್ಟ್ರಾ ಮಾಡೋ ಅವಶ್ಯಕತೆ ಏನಿಲ್ಲ. ನಿಮ್ದು ಆಲ್ರೆಡಿ ಈ ಮೊಬೈಲ್ ಅಲ್ಲಿ ಅಥವಾ ನೀವು ಯಾವ ಸಿಸ್ಟಮ್ ಅಲ್ಲಿ ಮಾಡ್ತಿದ್ದೀರಾ ಅದು ಲಿಂಕ್ ಆಗಿರೋ ಇಲ್ಲಿ ಹಲೋ ಅಂತ ಕೊಡಿ ಅಷ್ಟೇನೆ. ಆಪ್ಷನ್ ಹಲೋ ಅಂತ ಕೊಟ್ಟಾಗ ಆ ಲಿಂಕ್ ಹೋಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಲೈಕ್ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಲಿಂಕ್ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಗೆ ಕೆಲವು ವರ್ಡ್ಸ್ ಕಾಣಿಸ್ತಿದೆಯಲ್ಲ, ಅಂದ್ರೆ ಡಿಫಾಲ್ಟ್ ಟ್ರಿಗರ್ ವರ್ಡ್ಸ್ P,
ಪಿ ಪಿ ಅಥವಾ ಡಿ ಎಮ್ ಲಿಂಕ್ ಪ್ರೈಸ್ ಈ ತರ ನೀವು ಕೆಲವು ಇನ್ಸ್ಟಾಗ್ರಾಮ್ಸ್ ಅಲ್ಲಿ ನೋಡಿರ್ಬೋದು. ಅಂದ್ರೆ ನಿಮ್ಗೆ ಪಿ ಪಿ ಅಂತ ಕಮೆಂಟ್ ಮಾಡಿ, ಇಲ್ಲ ಪ್ರೈಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಲಿಂಕ್ ಅಂತ ಕಮೆಂಟ್ ಮಾಡಿ, ಅವಾಗ ನಾನು ಲಿಂಕ್ ನಿಮಗೆ ಕಳಿಸ್ತೀನಿ, ಸೊ ದಟ್ ನೀವು ಬೈ ಮಾಡ್ಬೋದು ಅನ್ನೋ ರೀತಿ ಇರುತ್ತೆ. ಸೊ ಹಂಗೆ ನಿಮ್ಗೆ ಏನಾದ್ರು ಲಿಂಕ್ ಬೇಕಂದ್ರೂ ಕೂಡ ಇಲ್ಲಿ ಆಡ್ ಮಾಡ್ಕೋಬಹುದು. ನೋಡಿ ನಾನು ಎ ಅಂತ ಕೊಡ್ತಿದ್ದೀನಿ, ಅದು ಆಡ್ ಅಂತ ಕೊಟ್ರೆ ಇಲ್ಲಿ ಹೋಗಿ ಆಡ್ ಆಗುತ್ತೆ. ನೋಡಿ ಕೆಳಗ್ ಕಾಣಿಸ್ತಿದೆಯಲ್ಲ ಆ ತರ. ಇಲ್ಲ ಬಿ ಅಂತ ಕೊಟ್ರೆ ಅಂದ್ರೆ ಲೈಕ್ ಈಗ ನಿಮ್ಗೆ ಕಸ್ಟಮರ್ಸ್ಗೆ ಏನಂತ ಹೇಳ್ಬೇಕು ಅಥವಾ ಈ ತರ ಲಿಂಕ್ ಈ ತರ ಸೆಂಡ್ ಮಾಡಿ ಕಮೆಂಟ್ ಅಂತ ಹೇಳಕ್ ಅಷ್ಟೇನೆ. ಜಸ್ಟ್ ನಿಮ್ಗೆ ಏನ್ ಬೇಕೋ ಅದನ್ನು ಕೂಡ ಆಡ್ ಮಾಡ್ಕೋಬಹುದು. ಇಲ್ಲಿ ಡಿಫಾಲ್ಟ್ ಆಗಿರೋದು ಕೂಡ ನೀವು ಹೇಳ್ಬೋದು, ಲೈಕ್ ಪ್ರೈಸು, ಲಿಂಕ್, ಡಿ ಎಮ್, ಪಿ ಪಿ ಈ ತರ ಹೇಳಿದಾಗ ಅವ್ರು ಕಮೆಂಟ್ ಮಾಡಿದಾಗ ಡೈರೆಕ್ಟ್ ಆಗಿ ನೀವು ಯಾವ್ದು ಲಿಂಕ್ ಕ್ರಿಯೇಟ್ ಮಾಡಿರ್ತೀರ ಪ್ರಾಡಕ್ಟ್ಸ್ ಅವರಿಗೆ ಡೈರೆಕ್ಟ್ ಲಿಂಕ್ ಹೋಗುತ್ತೆ ಅದು. ಸೊ ದಟ್ ಪರ್ಚೇಸ್ ಮಾಡಿದ್ರೆ ಅದ್ರ ಮೇಲೆ ಕಮಿಷನ್ ಅಂತ ಸಿಗುತ್ತೆ ನಿಮ್ಗೆ. ಸೊ ಈ ರೀತಿ ಕ್ರಿಯೇಟರ್ ಕ್ಲಬ್ ನ ಜಾಯಿನ್ ಆಗ್ಬೇಕಿರೋದು ನೀವು. ಇದು ಕರೆಕ್ಟ್ ಪ್ರೋಸೆಸ್. ಅಂಡ್ ಮೇಲ್ಗಡೆ ನೋಡಿ ನಮ್ಗೆ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿದೆಲ್ಲ ಮಾನ್ವಿ ಸ್ಟುಡಿಯೋ ಅಂತ ಮೇಲೆ ಕಾಣ್ತಿದೆ. ಸೊ ಈ ರೀತಿ ಅದು ಕಾಣ್ಬೇಕು, ಅವಾಗಷ್ಟೇ ಅದೇನು ಲಿಂಕ್ ಆಗಿದೆ, ನಿಮ್ಮ ಕ್ರಿಯೇಟರ್ ಕ್ಲಬ್ಗೆ ಲಿಂಕ್ ಆಗಿದೆ ಅನ್ನೋ ರೀತಿ ಬರುತ್ತೆ. ಇಲ್ಲಿ ನೋಡಿ ಸೆಲೆಕ್ಟೆಡ್ ಫ್ರಮ್ ಯುವರ್ ಮೀಶೋ ಆರ್ಡರ್ಸ್, ಸೆಲೆಕ್ಟೆಡ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಆರ್ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ಸ್ ಈ ತರ ಬರುತ್ತೆ. ಹೇಳ್ಬಿಡ್ತೀನಿ, ಸ್ಟಾಪ್. ನೋಡಿ ನೀವು ಆಫ್ಟರ್ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆದ್ಮೇಲೆ ಈ ತರ ಕಾಣ್ತಿದೆಯಲ್ಲ ಅಫಿಲಿಯೇಟ್, ಅಂದ್ರೆ ಇದ್ಯಾವುದೋ ಒಂದು ಸರ ಕಾಣಿಸ್ತಿದೆ ನೋಡಿ ಗ್ರೀನ್ ಕಲರ್ ಸ್ಯಾರಿ ಮೇಲೆ, ಅದ್ರ ಕೆಳಗಡೆ ಪಿಂಕ್ ಅಲ್ಲಿ ಅಫಿಲಿಯೇಟ್ ಅಂತ ಇದೆ ನೋಡಿ, ಈ ರೀತಿ ಕಾಣುತ್ತೆ. ಸೊ ಇದನ್ನ ನಾವು ಲಿಂಕ್ ಕ್ರಿಯೇಟ್ ಮಾಡಿ ಇದು ನಮ್ಮ ಪೋಸ್ಟ್ಸ್ ಎಲ್ಲ ಹಾಕೋಬಹುದು, ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗ್ಬೋದು ಆ ರೀತಿ. ಸೊ ಅವಾಗ 13.1% ಕಮಿಷನ್ ಬರುತ್ತೆ. ಅಂದ್ರೆ 149 ಅಲ್ಲಿ 13.15 ಕಮಿಷನ್ ನಿಮ್ಗೆ ಬರುತ್ತೆ. ಅದೇ ರೀತಿ ನೋಡಿ ಜುಮ್ಕಾಸ್ ಇದೆ 335 ರುಪೀಸು, ಅದರಲ್ಲಿ 10% ಕಮಿಷನ್ ಅಂತ ಇದೆ. ಇದೇನು ಅಂದ್ರೆ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಮೋಸ್ಟ್ ಕ್ಲಿಕ್ಕೇಬಲ್ ಇರಬೇಕು, ಜನ ತಗೊಂತಾರೆ ಅಂತ ನಿಮ್ಗೆ ಅನ್ನಿಸ್ಬೇಕು. ಈ ರೀತಿ ಬೆಸ್ಟ್ ಪ್ರಾಡಕ್ಟ್ಸ್ನ ನೀವು ಇದರಲ್ಲಿ ಸರ್ಚ್ ಮಾಡಿ ಈ ರೀತಿ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಇಂತಿಷ್ಟು ಕಮಿಷನ್ ಅಂತ ಬರುತ್ತೆ. ಕೆಲವುದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇರಲ್ಲ. ನೋಡಿ ಇಯರಿಂಗ್ಸ್ ಇದೆಲ್ಲ 220 ರುಪೀಸು, ಇದಕ್ಕೆ ಅಫಿಲಿಯೇಟ್ 4% ಕಮಿಷನ್ ಇದೆ. ಅಂದ್ರೆ ಇದು ಯಾರಾದ್ರೂ ನೀವು ಲಿಂಕ್ ಕಳ್ಸಿರ್ತೀರಲ್ಲ ಅದರಿಂದ ಈ ಪ್ರಾಡಕ್ಟ್ ನ ಬೈ ಮಾಡಿದ್ರೆ 4% ಕಮಿಷನ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಅದ್ರ ಪಕ್ಕದ್ದು ಒಂದು ನೆಕ್ ಪೀಸ್ ಇದೆಯಲ್ಲ 172 ರುಪೀಸ್, ಅದಕ್ಕೆ ಅಫಿಲಿಯೇಟ್ ಅನ್ನೋ ಒಂದು ವರ್ಡ್ ಇಲ್ಲ, ಅಂದ್ರೆ ಇದು ಈ ಪ್ರೋಗ್ರಾಮ್ ಅಲ್ಲಿ ಇಲ್ಲ ಅಂತ ಈ ರೀತಿ. ಸೊ ನೋಡಿ ಇದೊಂದೇ ಅದು ಮಂಗಲ್ಸೂತ್ರ ಅಫಿಲಿಯೇಟ್ ಇದೆ. ಈ ರೀತಿ ಜ್ಯುವೆಲರಿನೇ ಅಂತಲ್ಲ, ನೀವೇನಾದ್ರೂ ಈಗ ಕುರ್ತೀಸ್ ಅಂತಾನು ಕೊಡ್ಬೋದು. ಸೊ ಅದರಲ್ಲೂ ಕೂಡ ಬರುತ್ತೆ ನೋಡಿ. ಇದು ಸ್ಟಾರ್ಟಿಂಗ್ ಇದೆಯಲ್ಲ 519 ರುಪೀಸ್ದು, ಅದು ಅಫಿಲಿಯೇಟು 10% ಕಮಿಷನ್ ಇದೆ. ಮತ್ತೆ ಅದ್ರ ಕೆಳಗಡೆ ಅದು ಬರೀ 4% ಕಮಿಷನ್ ಇದೆ. ಈ ರೀತಿ ನೀವು ಅಕಾರ್ಡಿಂಗ್ ಟು ಕಮಿಷನ್ನು ಅದು ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅಥವಾ ಕ್ಲಿಕ್ಸ್ ಜಾಸ್ತಿ ಆಗುತ್ತಾ ಬೈ ಮಾಡ್ತಾರಾ, ಈ ರೀತಿ ಕೆಲವು ಪ್ರಾಡಕ್ಟ್ಸ್ನ ಸರ್ಚ್ ಮಾಡಿ ನೀವು ಪೋಸ್ಟ್ ಮಾಡ್ಕೊಂಡಾಗ ನಿಮಗೂ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಈಗ ನೋಡಿ ಕೆಳಗಡೆದು ಯಾವುದೋ ಈ 2 ಕುರ್ತೀಸು 11.6% ಕಮಿಷನ್ ಇದೆ. ಇದನ್ನ ಈಗ 534 ರುಪೀಸ್ ಇದೆ, 11% ಅಂದರೆ 10% ಕಮಿಷನ್ ನಿಮಗೆ ಸಿಗುತ್ತೆ. ಈ ರೀತಿ ಈ ವರ್ಕ್ ಆಗೋದು ಹಿಂಗೆ. ಇದೇ ರೀತಿ ನಿಮಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ಕುರ್ತೀಸು ಅಥವಾ ಈಗ ಸ್ಯಾರೀಸ್ ಅಂತ ಸರ್ಚ್ ಮಾಡೋಣ. ಈಗ ಸ್ಯಾರೀಸ್ ಅಲ್ಲೂ ನೋಡಿ ಈ ರೀತಿ ಬರುತ್ತೆ. ಈಗ ಇದರಲ್ಲೇ ಅಫಿಲಿಯೇಟ್ ಅಂತ ಇದೆ, ಇದನ್ನ ಮಾಡ್ಬೋದು. ಇದ್ಯಾವುದೋ ಸ್ಯಾರಿ ಅಫಿಲಿಯೇಟ್ ಅಂತ ಇದೆ. ಈ ಪ್ರೋಗ್ರಾಮ್ ಅಂಡರ್ ಯಾವ್ದು ಬರುತ್ತೆ ಆ ಎಲ್ಲ ಪ್ರಾಡಕ್ಟ್ಸ್ ನೀವು ಲಿಂಕ್ ಮಾಡ್ಕೋಬಹುದು. ನೋಡೋದ್ರಲ್ಲ ಯಾವ ರೀತಿ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗೋದಂತ. ನೆಕ್ಸ್ಟ್ ವಿಡಿಯೋಲಿ ಪ್ರಾಡಕ್ಟ್ಸ್ ಲಿಂಕ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಅಂದ್ರೆ ಯಾರಾದ್ರೂ ಲಿಂಕ್ ಅಂತ ನಿಮಗೆ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ಮೀಶೋ ಲಿಂಕ್ ಅವ್ರಿಗೆ ಹೋಗಂಗೆ, ಅಂದ್ರೆ ನೀವೇ ಕಾಪಿ ಪೇಸ್ಟ್ ಮಾಡ್ತಾನೆ ಇರಬೇಕು, ಎಲ್ಲ ಅದಕ್ಕೂ ಟ್ರ್ಯಾಕ್ ಮಾಡ್ಕೊಂಡು ಇರಕ್ಕಾಗಲ್ಲ ನೀವು. ಸೊ ಡೈರೆಕ್ಟ್ ಆಗಿ ಲಿಂಕ್ ಅವ್ರಿಗೆ ಹೋಗಂಗೆ ನಾನು ಯಾವ ರೀತಿ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ನೆಕ್ಸ್ಟ್ ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀವಿ. ಸೊ ದಟ್ ಮೋರ್ ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ಈ ಚಾನಲಲ್ಲಿ ನಿಮಗೆ ಸಿಗ್ತಿರುತ್ತೆ. ದಟ್ಸ್ ಇಟ್ ಫಾರ್ ಟುಡೇ. ಮತ್ತೆ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.